ಎಲ್ಲರಿಗೂ ನಮಸ್ಕಾರ. ಚಾಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಮಕ್ಕಳಿಂದ ಹಿಡಿದ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರು. ಯಾವಾಗ್ಲೂ ನಾವು ರೋಡ್ ಸೈಡ್ ಹೋಗಿ ಚಾಟ್ ತಿಂದು ಬರ್ತೇವಿ. ಆದ್ರೆ ಇವತ್ತು ನಾನು ಬಹಳ ಸಿಂಪಲ್ ಆಗಿ ಒಂದ್ 2 ನಿಮಿಷನಾಗ ಮಾಡ್ಕೊಳ್ಳುವಂತ ಸೌತಿಕಾಯಿ ಚಾಟ್ ಮಾಡಿ ತೋರ್ಸದೇನಿ. ಇದನ್ನ ಹೆಲ್ದಿ ಆಗಿ ಬಿ ಮಾಡ್ಕೋಬಹುದು ನಾವ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಸೌತಿಕಾಯಿ ಚಾಟ್ ಮಾಡಾಕ ನಾ ಇಲ್ಲಿ ಸೌತಿಕಾಯಿ ತಗೊಂಡ್ ಕಸಿಂದ ಈ ತರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನು. ನೀವು ಬೇಕಂದ್ರ ಗುಂಡು ಬಿ ಕಟ್ ಮಾಡಿ ಇಟ್ಕೋಬಹುದು. ಆದಟ್ಟ ಎಳಕಿದ್ದದ್ ನೋಡಿ ತಗೋರಿ ಸೌತಿಕಾಯಿ. ಇಲ್ಲೊಂದ್ ಪ್ಲೇಟ್ ತಗೊಂಡೇನ್ ನಾನ. ಈ ಸೌತಿಕಾಯಿ ಹೆಚ್ಚಿಟ್ಕೊಂಡೇವಲ್ಲ ಇವತ್ನ ಇಟ್ಕೊಳ್ಳುನು. ತಿಳುವಾಗಿ ಹೆರ್ಚ್ಕೋರಿ. ಇಲ್ಲಿ ನೋಡ್ರಿ ನಾ ಈಗ ಎಲ್ಲ ಸೌತಿಕಾಯಿ ಬಿ ಇಟ್ಕೊಂಡೇನು. ಮ್ಯಾಗ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕದೇನ್ ನಾನು. ಬಹಳ ಸಿಂಪಲ್ ಐತಿ ಇದನ್ನ ಮಾಡ್ಕೊಳ್ಳೋದ. ಮತ್ತೀಗ ಬೇಸಿಗೆಗಾಲದಾಗ ಸೌತಿಕಾಯಿ ಬಹಳ ಒಳ್ಳೇದ್ ಹೆಲ್ತಿಗೆ. ನಾ ಇಲ್ಲಿ ನಾರ್ಮಲ್ ಉಪ್ಪು ಹಾಕಾನಿಲ್ಲ, ಬ್ಲ್ಯಾಕ್ ಸಾಲ್ಟ್ ಹಾಕದೇನು. ನೀವು ನಾರ್ಮಲ್ ಉಪ್ಪು ಇದ್ರೆ ಬಿ ಹಾಕೋಬಹುದು. ಯಾವ್ದಾರ ಒಂದ್ ಹಾಕೋರಿ. ಒಂದ್ ಸ್ವಲ್ಪ ಮ್ಯಾಗ ಒಂದ್ ಸ್ವಲ್ಪ ಚಾಟ್ ಮಸಾಲ ಇತ್ತಂದ್ರ ಹಾಕೋರಿ, ಇಲ್ಲಂದ್ರೆ ಏನ ನಡಿತೈತಿ. ಜೀರಿಗೆ ಪೌಡರ್ ಹಾಕೋರಿ. ಇಲ್ಲಿ ನಾನು ಒಂದ್ ಟೊಮೆಟೊ ತಗೊಂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನು, ಅವತ್ನ ಹಾಕ್ತಾನು. ಕ್ಯಾರೆಟ್ ತುರಿದಿಟ್ಟಿದನ್ನ ಅದನ್ನ ಹಾಕ್ತಾನು. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನು, ಅದನ್ನ ಹಾಕ್ತಾನು. ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಈ ತರ ಎಲ್ಲಾ ಹಾಕಿ ಮಾಡ್ಕೋದ್ರಿಂದ ಕಲರ್ಫುಲ್ ಆಗಿ ಬಿ ಇರ್ತೈತಿ. ಮಕ್ಕಳ ಇಷ್ಟಪಟ್ಟು ತಿಂತಾರು. ನಾ ಇಲ್ಲಿ ಒಂದ್ ಸ್ವಲ್ಪ ಗ್ರೀನ್ ಚಟ್ನಿ ಹಾಕದೇನ್ ಮ್ಯಾಗ. ಇತ್ತಂದ್ರ ಹಾಕೋರಿ, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ಅದ್ರ ಗ್ರೀನ್ ಚಟ್ನಿ ಇತ್ತಂದ್ರ ಟೇಸ್ಟ್ ಚಲೋ ಬರ್ತೈತಿ. ಮಕ್ಕಳು ಸಾಸ್ ಅಂದ್ರೆ ಇಷ್ಟ ಪಡ್ತಾರು. ಸಾಸ್ ಹಾಕಿ ಬಿ ಮಾಡ್ಕೋಬಹುದು. ಸ್ವೀಟ್ ಚಟ್ನಿ ಬರ್ತೈತ್ಲ ಅದಿದ್ರ ಅದನ್ನ ಹಾಕಿ ಬಿ ಮಾಡ್ಕೋಬಹುದು. ಮೇಲ್ಗಡೆ ಒಂದ್ ಸ್ವಲ್ಪ ನಾನು ಚಿನ್ಮರಿ ಹಾಕದನು. ಸೌತಿಕಾಯಿ ಇದೆಲ್ಲ ಸಾಫ್ಟ್ ಇರ್ತೈತಿ. ಮ್ಯಾಗ ಚಿನ್ಮರಿ ಕುರ್ಕುರಿತ ಬಹಳ ಮಸ್ತ್ ಆಗಿರ್ತೈತಿ. ಶೇಂಗಾಕಾಳು ಹುರಿದಿಟ್ಟಿದನ್ನ ಅವತ್ನ ಹಾಕ್ತಾನು. ಮೇಲ್ಗಡೆ ಒಂದ್ ಸ್ವಲ್ಪ ಆಲೂ ಭುಜಿ ಹಾಕ್ತಾನ ನಾನು. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ. ನೋಡ್ರಿ ಒಂದ್ 2 ನಿಮಿಷದಾಗ ಮಾಡ್ಕೊಳ್ಳುವಂತ ಸೌತಿಕಾಯಿ ಚಾಟ್ ರೆಡಿ ಆಗೈತಿ. ನೋಡ್ಬೋದು ಕಲರ್ಫುಲ್ ಆಗಿ ಏನ್ ಮಸ್ತಾಗಿ ಕಾಣೈತಿ. ನೀವು ಒಮ್ಮೆ ಮನೇಲಿ ಈ ತರ ಟ್ರೈ ಮಾಡಿ ನೋಡ್ರಿ. ನೀವು ಬೇಕಂದ್ರೆ ಇದ್ರ ಮ್ಯಾಗ ಇನ್ನೊಂದ್ ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ಬಹುದು. ಈಗ ಮಕ್ಕಳ ಸ್ಕೂಲ್ ಬಿ ರಜಾ ಐತಿ, ಏನಾದ್ರೂ ಮಾಡಂತ ಅಂತಿರ್ತಾರು. ಈ ತರ ಸಿಂಪಲ್ ಆಗಿ ಒಂದ್ 5 ನಿಮಿಷನಾಗ ನಾವ ಮತ್ತೆ ಹೆಲ್ದಿ ಆಗಿ ಬಿ ಮಾಡಿ ಕೊಡ್ಬಹುದು. ಇವತ್ತಿನ ನನ್ನ ರೆಸಿಪಿ ನಿಮಗೆ ಇದು ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.